ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಚರ್ಚಿಸಬೇಕಿರುವ ವಿಷಯವೇನು ಗೊತ್ತಾ? ಭಾರತೀಯ ಸಿನಿರಂಗದಲ್ಲಿ ಹೊಸ ದಾಖಲೆ ಬರೆಯುತ್ತಿರುವ ಕನ್ನಡದ ಹೆಮ್ಮೆಯ ಸಿನಿಮಾ ಕಾಂತಾರ ಚಾಪ್ಟರ್ 1. ಹೌದು, ಕಾಂತಾರ ಸಿನಿಮಾದ ಅದ್ಭುತ ಯಶಸ್ಸಿನ ನಂತರ ಇಡೀ ಪ್ರೇಕ್ಷಕರು ಎದುರು ನೋಡುತ್ತಿದ್ದ ಪ್ರಿಕ್ವೆಲ್ ಇದೀಗ ತೆರೆಗೆ ಬರಲು ಸಜ್ಜಾಗಿದೆ. ಅಕ್ಟೋಬರ್ 2ರಂದು ದಸರಾ ಹಬ್ಬದ ಸಡಗರ ಮಧ್ಯೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆಯಾಗುತ್ತಿದೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು 12:45ಕ್ಕೆ ಕಾಂತಾರ ಟ್ರೇಲರ್ ಬಿಡುಗಡೆಯಾಗಿದೆ. ಈ ಕತೆ ನೋಡಿ ನಮಗೇನು ಅನ್ನಿಸ್ತು ಅಂತ ನೋಡೋಣ ಬನ್ನಿ. 2022 ಸೆಪ್ಟೆಂಬರ್ 30ರಂದು ಬಿಡುಗಡೆಯಾದ ಕಾಂತಾರ ಸಿನಿಮಾ ಕೇವಲ ಕನ್ನಡದಲ್ಲೇ ಅಲ್ಲ, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅಸಾಧಾರಣ ಯಶಸ್ಸು ಕಂಡಿತ್ತು. ಕನ್ನಡದಿಂದ ತೆರೆಗೆ ಬಂದ ಈ ಸಿನಿಮಾ ಇಡೀ ವಿಶ್ವದ ಗಮನ ಸೆಳೆದಿತ್ತು. ದೈವದ ವೇಷ, ಕಾಡಿನ ಕತೆ, ಜನಾಂಗದ ನಂಬಿಕೆ ಇವೆಲ್ಲವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಹೇಳಿದ ಕಾರಣ ಪ್ರೇಕ್ಷಕರ ಹೃದಯ ಗೆದ್ದಿತ್ತು. ಅದಾದ ನಂತರ ನಿರ್ದೇಶಕ ಮತ್ತು ನಟ ರಿಷಬ್ ಶೆಟ್ಟಿ ಪ್ರಿಕ್ವೆಲ್ ಮಾಡುವುದಾಗಿ ಘೋಷಣೆ ಮಾಡಿದರು. ಜನರು ಕಾಯುತ್ತಿದ್ದರು, ಕತೆ ಹೇಗೆ ಮೂಡಿಬರುತ್ತದೆ, ದೈವದ ಹಿನ್ನೆಲೆ ಏನು, ರಾಜಮನೆತನದ ರಹಸ್ಯ ಏನು? ಅದಕ್ಕೆ ಉತ್ತರವೇ ಈ ಹೊಸ ಸಿನಿಮಾ ಕಾಂತಾರ ಚಾಪ್ಟರ್ 1. ಇನ್ನು ಟ್ರೇಲರ್ ವಿಚಾರಕ್ಕೆ ಬಂದರೆ, ಬಿಡುಗಡೆಯಾದ ಟ್ರೇಲರ್ ನೋಡಿದವರು ಬೆರಗಾದರು. ಅದ್ಭುತ ದೃಶ್ಯ ವೈಭವ, ಭರ್ಜರಿ ಸೆಟ್ಸ್ ಹಾಗೂ ತೀವ್ರ ಆ್ಯಕ್ಷನ್ ದೃಶ್ಯಗಳು ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿವೆ. ರಿಷಬ್ ಶೆಟ್ಟಿ ಸ್ವತಃ ಮಾಡಿದ ಸ್ಟಂಟ್ಗಳು ಗಮನ ಸೆಳೆಯುತ್ತಿವೆ. ಟ್ರೇಲರ್ನಲ್ಲಿ ಚಿತ್ರವು ಎಷ್ಟು ಭವ್ಯವಾಗಿ ನಿರ್ಮಾಣವಾಗಿದೆ ಎಂಬುದು ಸ್ಪಷ್ಟವಾಗಿದೆ. ಹೊಂಬಾಳೆ ಫಿಲ್ಮ್ಸ್ ಈ ಬಾರಿ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಪ್ರತಿಯೊಂದು ಫ್ರೇಮ್ಗಳು ದೊಡ್ಡ ಮಟ್ಟದಲ್ಲಿ ಮೂಡಿಬಂದಿವೆ. ಕಾಂತಾರ ಸಿನಿಮಾದಲ್ಲಿ ನಾವು ಕಂಡಿದ್ದೇನು ಗೊತ್ತಾ? ದೈವದ ವೇಷ ತಾಳಿದ ವ್ಯಕ್ತಿ ಕಾಡಿನಲ್ಲಿ ಮಾಯವಾದ ಕ್ಷಣ. ಆ ರಹಸ್ಯವೇ ಈಗ ನಮಗೆ ಚಾಪ್ಟರ್ 1ದಲ್ಲಿ ಸಿಗಲಿದೆ. ಈ ಕಾಡಿನ ಜಾಗದಲ್ಲಿ ರಕ್ತದ ಇತಿಹಾಸ ಅಡಗಿದೆ. ರಾಜಮನೆತನದ ಕಥೆ ಇದೆ. ಸಾಮಾನ್ಯ ಜನರ ಬದುಕು, ರಾಜಮನೆತನದ ಪ್ರೀತಿ ವೈಮನಸ್ಸುಗಳು ಇವೆಲ್ಲವನ್ನು ಪ್ರಿಕ್ವೆಲ್ ತೆರೆದಿಡಲಿದೆ. ರಿಷಬ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ ಜೊತೆಗೆ ರುಕ್ಮಿಣಿ ವಸಂತ್ ನಾಯಕಿಯಾಗಿ ಬಂದಿದ್ದಾರೆ. ಪ್ರಮೋದ್ ಶೆಟ್ಟಿ, ಪ್ರಕಾಶ್ ತುಮ್ಮಿನಾಡು ಮುಂತಾದ ಕಲಾವಿದರು ಸಹ ಅಭಿನಯಿಸಿದ್ದಾರೆ. ಇನ್ನು ಕನ್ನಡದವರೇ ಆದ ಗುಲ್ಶನ್ ದೇವಾಯ ರಾಜನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಸಂಗೀತವನ್ನು ಅಜ್ನೀಶ್ ಲೋಕನಾಥ್ ನೀಡಿದ್ದು, ಹಿನ್ನೆಲೆ ಸಂಗೀತವೇ ಗೂಸ್ಬಂಪ್ಸ್ ಕೊಡುತ್ತದೆ ಎಂದು ಟ್ರೇಲರ್ನಲ್ಲಿಯೇ ತೋರಿಸಿದೆ. ಗೆಳೆಯರೇ, ದಸರಾ ಎಂದರೆ ಹಬ್ಬ, ಸಂಭ್ರಮ, ವಿಜಯದ ಸಂಕೇತ. ಅದೇ ದಿನ ಅಕ್ಟೋಬರ್ 2ರಂದು ಕಾಂತಾರ ಚಾಪ್ಟರ್ 1 ಬಿಡುಗಡೆಯಾಗುತ್ತಿದೆ. ಅಕ್ಟೋಬರ್ 1ರಂದು ಪ್ರೀಮಿಯರ್ ಶೋ ಕೂಡ ನಡೆಯಲಿದೆ. ಅಂದರೆ ದಸರಾ ಹಬ್ಬಕ್ಕೆ ಈ ಸಿನಿಮಾ ಒಂದು ದೊಡ್ಡ ಉಡುಗೊರೆ. ಈ ಸಿನಿಮಾ ಭಾರತದಲ್ಲಿ ಅಲ್ಲ, ವಿದೇಶಗಳಲ್ಲಿಯೂ ಭಾರಿ ಹವಾ ಮಾಡುತ್ತಿದೆ. ಅಮೆರಿಕಾದಲ್ಲಿ ಈಗಾಗಲೇ ಪ್ರೀಮಿಯರ್ ಶೋ ದಿನಾಂಕ ನಿಗದಿಯಾಗಿದೆ. ಅಡ್ವಾನ್ಸ್ ಬುಕಿಂಗ್ ಕೂಡ ಶುರುವಾಗಿದೆ. ಅಮೆರಿಕಾದಲ್ಲಿ ಮಾತ್ರ ಅಲ್ಲ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಇನ್ನೂ ಹಲವು ದೇಶಗಳಲ್ಲಿ ಸಿನಿಮಾ ಏಕಕಾಲದಲ್ಲಿ ಬಿಡುಗಡೆಯಾಗಲಿದೆ. ಅಮೆರಿಕಾದಲ್ಲಿ ಸ್ಥಳೀಯ ಭಾರತೀಯ ಮೂಲದ ಪ್ರತ್ಯಂಗಿರ USA ಸಂಸ್ಥೆ ವಿತರಣೆ ಹಕ್ಕು ಪಡೆದಿದೆ. ಅಕ್ಟೋಬರ್ 1ರಂದು ಪ್ರೀಮಿಯರ್ ಶೋ, ಅದೇ ದಿನ ಅಲ್ಲಿ ಸಿನಿಮಾ ತೆರೆಗೆ ಬರಲಿದೆ. ಅಮೆರಿಕಾದಲ್ಲಿ ಟಿಕೆಟ್ ಬುಕ್ ಮಾಡಿದ ಕೂಡಲೇ ಕಾಂತಾರ ಚಿತ್ರದ ಲೋಗೋ ತಕ್ಷಣವೇ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳುವಂಥ ವಿಭಿನ್ನ ಪ್ರಯತ್ನ ಮಾಡಲಾಗಿದೆ. ಇದು ಒಂದು ಹೊಸ ಪ್ರಯೋಗವಾಗಿದೆ. ಭಾರತದಲ್ಲೂ ಇದೇ ಮಾದರಿಯನ್ನು ಅಳವಡಿಸುತ್ತಾರಾ? ಕಾದು ನೋಡಬೇಕಿದೆ. ಕಾಂತಾರ ಒಂದು ಸಿನಿಮಾವಲ್ಲ, ಇದು ಒಂದು ಸಂಸ್ಕೃತಿಯ ಪ್ರತೀಕ. ಇದರಲ್ಲಿ ಭಕ್ತಿಯೂ ಇದೆ, ಹೋರಾಟವೂ ಇದೆ, ಕಾಡಿನ ಮಮತೆಯೂ ಇದೆ. ಅದೇ ಕಾರಣಕ್ಕೆ ಪ್ರಪಂಚದ ಯಾವ ಭಾಗದಲ್ಲಿರೋ ಭಾರತೀಯರು ಈ ಸಿನಿಮಾಗೆ ಕನೆಕ್ಟ್ ಆಗುತ್ತಾರೆ. ಕನ್ನಡ ಸಿನಿರಂಗದ ಕೀರ್ತಿ ಈಗ ಪ್ಯಾನ್ ಇಂಡಿಯಾಗೆ ಮಾತ್ರ ಸೀಮಿತವಾಗಿಲ್ಲ, ಪ್ಯಾನ್ ವರ್ಲ್ಡ್ ಲೆವೆಲ್ನಲ್ಲಿ ಕೂಡ ಹೊರಹೊಮ್ಮುತ್ತಿದೆ. ಈ ಬಾರಿ ಹೊಂಬಾಳೆ ಫಿಲ್ಮ್ಸ್ ಅದನ್ನು ಸಾಬೀತು ಮಾಡಲಿದೆ. ಕೊನೆಯದಾಗಿ ನೋಡೋದಾದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಎಲ್ಲರೂ ಕಾಯುತ್ತಿರೋ ಸಿನಿಮಾ ಕಾಂತಾರ ಚಾಪ್ಟರ್ 1 ನಮ್ಮ ಮುಂದೆ ಬರಲಿದೆ. ಟ್ರೇಲರ್ ನೋಡಿದಾಗಲೇ ಗೂಸ್ಬಂಪ್ಸ್ ಕೊಟ್ಟಿರುವ ಸಿನಿಮಾ ಪೂರ್ಣ ಚಿತ್ರದಲ್ಲಿ ಎಂತಹ ಭಾವನೆ, ಎಂತಹ ಆಘಾತ, ಎಂತಹ ರೋಮಾಂಚನ ಕೊಡಲಿದೆ ಎಂದುಕೊಂಡರೆ ಇದೇ ದಸರಾ ಹಬ್ಬಕ್ಕೆ ಒಂದು ಉಡುಗೊರೆ ಆಗಲಿದೆ. ನೀವು ಸಿನಿಮಾ ನೋಡಲು ಸಿದ್ಧರಾ? ಹಾಗೆ ಅಡ್ವಾನ್ಸ್ ಬುಕಿಂಗ್ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಟಿಕೆಟ್ ಬುಕ್ ಮಾಡಿ ದಸರಾ ದಿನ ಕಾಂತಾರ ಲೋಕಕ್ಕೆ ಹೆಜ್ಜೆ ನೀಡಿ. ಇಂದಿನ ವಿಶೇಷ ಕಥೆಯೇ ಇದು. ಕಾಂತಾರ ದೈವಿಕ ಲೋಕ, ಕಾಡಿನ ರಹಸ್ಯ ಹಾಗೂ ರಾಜಮನೆತನದ ಕತೆ ಎಲ್ಲವೂ ಬಹಿರಂಗವಾಗಲು ಇನ್ನೇನು ಕೆಲವೇ ದಿನಗಳು ಬಾಕಿ. ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಾವು ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಶೇಷ ಕಥೆಯೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.